ನಾವು ಇವತ್ತಿನ ದಿವಸ ಅಸ್ಸಾಂ ರಾಜ್ಯದ ಗುವಾಹಟಿಯಲ್ಲಿರ್ತಕ್ಕಂತಹ ವಿಶೇಷವಾದಂತಹ ವಸಿಷ್ಠಾಶ್ರಮಕ್ಕೆ ಬಂದಿದ್ದೇವೆ. ವಸಿಷ್ಠ ಮಹಾಮುನಿಯ ಮಂದಿರ. ವಸಿಷ್ಠಾಶ್ರಮ ಹೇಳುವಂತಹ ಒಂದು ಪದ್ಧತಿಯೂ ಇದೆ. ವಸಿಷ್ಠ ಮಹಾಮುನಿಯು ತಪಸ್ಸನ್ನು ಆಚರಿಸುವಂತಹ ಸಂದರ್ಭದಲ್ಲಿ ಇದೇ ಜಾಗವನ್ನು ಆಯ್ಕೆ ಮಾಡಿಕೊಂಡಿದ್ದಂತೆ. ಎಲ್ಲ ಋಷಿಮುನಿಗಳು ಸಹಿತವಾಗಿ ಒಂದೊಂದು ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ತಪಸ್ಸನ್ನು ಆಚರಿಸಿದ್ದಾರೆ. ತಪಸ್ಸಿನಲ್ಲಿ ಅವರವರ ಮನೋದೇವತೆಗಳು ಬೇರೆ ಬೇರೆ. ಒಬ್ಬರು ಶಿವನನ್ನು ಕುರಿತು ತಪಸ್ಸನ್ನು ಮಾಡಿದರು, ಮತ್ತೊಬ್ಬವನು ವಿಷ್ಣುವನ್ನು ಕುರಿತು ತಪಸ್ಸು ಮಾಡಿದ, ಮತ್ತೊಬ್ಬನು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದ. ಒಟ್ಟಾರೆ ಋಷಿಮುನಿಗಳೆಲ್ಲರೂ ಸಹಿತವಾಗಿ ತಪಸ್ಸನ್ನು ಆಚರಿಸುವಾಗ ಒಂದೊಂದು ಸುಂದರವಾದಂತಹ ಜಾಗವನ್ನು, ಸುಂದರವಾದಂತಹ ಜನರಹಿತವಾದಂತಹ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡು ಅನುಷ್ಠಾನವನ್ನು ಮಾಡ್ತಾ, ದೇವರಲ್ಲಿ ಅನುಸಂಧಾನವನ್ನು ಮಾಡ್ತಾ, ತಾದಾತ್ಮ ಭಾವನೆಯನ್ನು ಹೊಂದಿ ಒಂದೇ ಗುರಿಯನ್ನಿಟ್ಟುಕೊಂಡಿದ್ದರು, ದೇವರನ್ನು ನಾವು ಕಾಣಬೇಕು. ಈ ರೀತಿಯಾದಂತಹ ಕಾಮನೆಯನ್ನಿಟ್ಟುಕೊಂಡಂತಹ ವಸಿಷ್ಠ ಮಹರ್ಷಿಯೂ ಕೂಡ ಈ ಜಾಗವನ್ನೇ ಆಯ್ಕೆ ಮಾಡಿಕೊಂಡರು. ವಸಿಷ್ಠ ಮಹಾಮುನಿಗಳು ಬಹಳ ಪುರಾತನವಾದಂತಹ ಋಷಿ. ವಸಿಷ್ಠ ದಂಪತಿಗಳು ನೀವು ಕೇಳಿರಬಹುದು. ವಸಿಷ್ಠನ ಹೆಂಡತಿಯ ಹೆಸರು ಅರುಂಧತಿ. ಸಾಕಷ್ಟು ಜನ ಮಕ್ಕಳನ್ನು ಪಡೆದರು. ಅಲ್ಲಿ ಶಕ್ತಿ ಮಹರ್ಷಿ, ಪಾರಾಶರ, ಇವರ ವ್ಯಾಸ ಮಹರ್ಷಿಗಳು, ಇವರೆಲ್ಲರೂ ಸಹಿತವಾಗಿ ವಸಿಷ್ಠ ಪರಂಪರೆಯಲ್ಲೇ ಬಂದವರು. ನಮ್ಮಲ್ಲಿ ಒಂದು ರೂಢಿಯೂ ಇದೆ, ವಸಿಷ್ಠವಾಮ ದೇವಾದೇ ಸದೃಶ ಬ್ರಾಹ್ಮಣೋತ್ತಮ ಅರ್ಧೋದಯೋ ಪರಾಗಾದೇ ಪರ್ವಕಾಲ ಸಮಾತ್ಯೇ. ವಸಿಷ್ಠವಾಮದೇವಾದಿ ನೋಡಿ, ವಸಿಷ್ಠರಂತಹ ವಸಿಷ್ಠವಾಮದೇವಾದಿ ಮಹರ್ಷಿಗಳಂಥವ್ರು ಇರಬೇಕು ಅಂತ ಹೇಳ್ತಾರೆ. ವಸಿಷ್ಠ ಮಹರ್ಷಿಗಳು ಎಂಥವರು ಅಂತಂದರೆ, ತ್ರೇತಾಯುಗದ ಸಂದರ್ಭದಲ್ಲಿ ಮಹಾನ್ ಯಜ್ಞಯಾಗಾದಿಗಳನ್ನು ಮಾಡಿಸುವುದರ ಮೂಲಕವಾಗಿ ದಶರಥ ಮಹಾರಾಜನಿಗೆ ವಿಶೇಷವಾದಂತಹ ಅಶ್ವಮೇಧ ಯಾಗವನ್ನು, ಜೊತೆಯಲ್ಲಿ ಪುತ್ರಕಾಮೇಷ್ಟಿ ಯಾಗವನ್ನು ಸಹಿತವಾಗಿ ಮಾಡಿಸಿದವರು. ಅಂದಾಗ ಅವರ ವೈದಿಕ ಸಾಮರ್ಥ್ಯ, ಅವರು ಬಳಸಿರ್ತಕ್ಕಂತಹ ವೇದ ಪರಂಪರೆ, ಅವರು ಆಚರಣೆಯಲ್ಲಿಟ್ಟುಕೊಂಡಂತಹ ಅನುಷ್ಠಾನಗಳು ಇವೆಲ್ಲವೂ ಸಹಿತವಾಗಿ ಅವರಿಗೆ ಅತ್ಯುತ್ತಮವಾದಂತಹ ಸ್ಥಾನವನ್ನು ಕೊಡ್ತು. ಅದಂದರೆ ವಸಿಷ್ಠವಾಮದೇವಾದಿ ಅಂತ ಹೇಳಿದ್ದಾರೆ. ವಸಿಷ್ಠರಿಗೆ ಮೊದಲನೇ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ.